ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೂಡ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇರುವ ಹಿನ್ನೆಲೆ ಲಾರಿ ಒಂದು ಸಿನಿಮೆಯ ರೀತಿಯಲ್ಲಿ ಉರುಳಿ ಬಿದ್ದಂತಹ ಘಟನೆ ಆಗಿದೆ. ಸ್ಕಿಡ್ ಆಗಿ ಲಾರಿ ಉರುಳಿ ಬಿದ್ದಿರುವಂತಹ ದೃಶ್ಯ ಕೂಡ ಸೆರೆಯಾಗಿದ್ದು ಸಿಸಿ ಕ್ಯಾಮೆರಾದಲ್ಲಿ ಆ ಭಯಾನಕ ದೃಶ್ಯ ಇದೀಗ ಕಾಣೋದಕ್ಕೆ ಸಿಗ್ತಾ ಇದೆ. ಮೈಸೂರು ಮಡಿಕೇರಿ ರಾಷ್ಟ್ರೀಯ ಹೆದ್ದಾರಿ 275ರಲ್ಲಿ ಈ ಅವಘಡ ಸಂಭವಿಸಿದೆ. ಪಿರಿಯಾಪಟ್ಟಣ ತಾಲೂಕಿನ ಬೈಲುಕುಪ್ಪೆಯಲ್ಲಿ ನಡೆದಿರುವ ಘಟನೆ ಇದಾಗಿದ್ದು, ಅಪಘಾತದಲ್ಲಿ ಲಾರಿಯ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ವಿಜುವಲ್ಸ್ ನಲ್ಲಿ ಗಮನಿಸ್ತಾ ಇದ್ದೀವಿ, ಧಾರಾಕಾರವಾಗಿ ಮಳೆ ಆಗಿರುವಂತಹ ಹಿನ್ನೆಲೆ ರಸ್ತೆಯಲ್ಲಿ ಲಾರಿಯೊಂದು ಸ್ಕಿಡ್ ಆಗಿ ಬಿದ್ದಿರೋದು. ಒಂದು ರಸ್ತೆಯಲ್ಲಿ ನೀರು ನಿಂತ್ಕೊಂಡಿರುತ್ತೆ, ಇದರ ಜೊತೆಗೆ ರೋಡ್ ಕೂಡ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದರ ಜೊತೆಗೆ ಲಾರಿಯ ಚಾಲಕ ಎಷ್ಟು ಸ್ಪೀಡ್ನಲ್ಲಿ ಬರ್ತಾ ಇದ್ದ ಅನ್ನೋದು ಕೂಡ ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿರುವಂಥ ಫ್ಯಾಕ್ಟು. ಲಾರಿ ಸಂಪೂರ್ಣವಾಗಿ ಸ್ಕಿಡ್ ಆಗಿ ಉರುಳು ಬಿದ್ದಿರೋದನ್ನ ಇದೀಗ ಗಮನಿಸ್ತಾ ಇದ್ದೀವಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕೂಡ ಮಳೆಯ ಅಬ್ಬರ ಜೋರಾಗೇ ಇದೆ. ಪೂರ್ವ ಮುಂಗಾರಿನ ಆರ್ಭಟ ಅಲ್ಲೂ ಜೋರಾಗಿದೆ, ನದಿಗಳು ತುಂಬಿ ಹರಿತಾ ಇದೆ. ಬಟ್ ಅದರ ಎಫೆಕ್ಟು, ಮಳೆ ಎಫೆಕ್ಟು ರಸ್ತೆ ಮೇಲೆ ಕೂಡ ಆಗಿದೆ. ಸೊ ಇದರಿಂದ ತಿಳ್ಕೊಳ್ಬೇಕಾಗಿರೋ ಅಂಶ ಏನು ಹೇಳಿದ್ರೆ, ರಸ್ತೆಯಲ್ಲಿ ಮಳೆ ಬರುವ ಸಂದರ್ಭ ವಾಹನ ಚಲಾಯಿಸುವಾಗ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕನ್ನೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಯಾವಾಗ ನಡೆದಂತ ಘಟನೆ ಇದು, ಜೊತೆಗೆ ಚಾಲಕನ ಪರಿಸ್ಥಿತಿ ಹೆಂಗಿದೆ ಅಂಡ್ ಸ್ಕಿಡ್ ಆಗೋದಕ್ಕೆ ಏನ್ ರೀಸನ್ ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗ್ತಾ ಇದೆ? ಮೈಸೂರಿನ ಮಡಿಕೇರಿಗೆ ತೆರಳುವಂತಹ ರಸ್ತೆಯಲ್ಲಿ ಲಾರಿ ಒಂದು ಪಲ್ಟಿಯಾಗಿರುವಂತದ್ದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಕಳೆದ 3 ದಿನಗಳಿಂದ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ರಸ್ತೆಯಲ್ಲಿ ಒಂದು ವಾಹನಗಳ ಸಂಖ್ಯೆ ಹೆಚ್ಚಾಗಿತ್ತು. ಆ ಸಂದರ್ಭದಲ್ಲಿ ಕೂಡ ಒಂದು ಅಡ್ಡಲಾಗಿ ಬಂದಂತಹ ಒಂದು ಸ್ಕೂಟರ್ನ ತಪ್ಪಿಸಕ್ಕೆ ಹೋಗಿ ಅದ್ರ ಲಾರಿ ಡ್ರೈವರ್ ತಕ್ಷಣ ಬ್ರೇಕ್ ಹೊಡೆದಿದ್ದಾರೆ. ತಕ್ಷಣದಿಂದಲೇ ಕೂಡ ಒಂದು ಅದರ ಬೈಕ್ ಅನ್ನು ತಪ್ಪಿಸಕ್ಕೆ ಹೋಗಿ ಸಂದರ್ಭದಲ್ಲಿ ಕೂಡ ಪಲ್ಟಿಯಾಗಿದೆ, ಲಾರಿ ಪಲ್ಟಿಯಾಗಿದೆ. ಅಂತ ಸಂದರ್ಭದಲ್ಲಿ ವಾಹನ ಚಾಲಕ ಏನಿದ್ದಾರೆ, ಆ ಲಾರಿ ಚಾಲಕ ಏನಿದ್ದಾರೆ ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಸ್ಥಳೀಯರು ಕೂಡ ಬಂದು ಸ್ಥಳದಲ್ಲಿ ಏನು ಲಾರಿ ಒಳಗೆ ಇದ್ದಂತಹ ಒಂದು ಚಾಲಕರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಿರುವಂತದ್ದು. ಮುಖ್ಯ ಕಾರಣ ಅಂತಂದ್ರೆ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಮಳೆಗಾಲದಲ್ಲಿ ಹೆಚ್ಚು ವಾಹನಗಳು ಸಂಚಾರ ಮಾಡ್ತಾ ಇರ್ತವೆ. ಮತ್ತೆ ಆಯಿಲ್ ಅಂದ್ರೆ ರಸ್ತೆಯಲ್ಲಿ ಆಯಿಲ್ಗಳು ಚೆಲ್ಲಿರುವ ಕಾರಣದಿಂದ ಕೂಡ ಅಂದ್ರೆ ಬ್ರೇಕ್ ಹೊಡೆದಂತಹ ಸಂದರ್ಭದಲ್ಲಿ ಕೂಡ ಲಾರಿಗಳಾಗಿರ್ಬೋದು, ವಾಹನಗಳಾಗಿರ್ಬೋದು ಯಾವುದು ಕೂಡ ರಸ್ತೆ ಮೇಲೆ ನಿಲ್ಲೋದಿಲ್ಲ. ಹಿಂಗಾಗಿ ಕೂಡ ವಾಹನ ಸವಾರರು ಮಳೆಗಾಲದಲ್ಲಿ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾಗುತ್ತೆ. ಹಿನ್ನೆಲೆಯಲ್ಲಿ ಕೂಡ ಅವರು ವಾಹನ ಸಂಪರ್ಕ ಆಗಿರ್ಬೋದು, ಮತ್ತೆ ಸಣ್ಣ ಪುಟ್ಟ ವಾಹನಗಳು ಕೂಡ ಒಂದು ಅಡ್ಡದಿಡ್ಡಿ ಚಲಿಸುವ ಕಾರಣಕ್ಕೆ ಇದು ಮುಖ್ಯವಾದ ಕಾರಣ ಆಗಿರುವಂತದ್ದು. ರೈಟ್ ಪ್ರೇಮ್ ಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.